ಬಡವರಿಗೆ ನೆರವು ನೀಡಿದರೆ ಮಾತ್ರ ಹಬ್ಬದ ಸಂತೋಷ ಸಂಪೂರ್ಣ. ಪೃಥ್ವಿರಾಜ್ ನಾಡಗೌಡ. ಎಲ್ಲ ವರ್ಗದ ಜನರು ಸಂತೋಷದಿಂದ ಹಬ್ಬವನ್ನು ಆಚರಿಸಬೇಕಾದರೆ ಬಡವರಿಗೆ ಅಗತ್ಯ ಸಹಾಯ ಸಹಕಾರ ನೀಡೋದು ಅತ್ಯಂತ ಮುಖ್ಯ ಅಂತ ಹೇಳಿ ಪಟ್ಟಣ ಪಂಚಾಯತ್ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಪೃಥ್ವಿರಾಜ್ ನಾಡಗೌಡ ಹೇಳಿದರು. ಪಟ್ಟಣದ ಜಾಮಿಯಾ ಮಸೀದಿಯಲ್ಲಿ ಗುರುವಾರ ಸಂಜೆ ರಂಜಾನ್ ಹಬ್ಬದ ಅಂಗವಾಗಿ ಬಡವರಿಗೆ ದಿನಸಿ ಆಹಾರ ಕಿಟ್ ವಿತರಣೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ರಂಜಾನ್ ಅಂದರೆ ಕೇವಲ ಉಪವಾಸದ ತಿಂಗಳು ಮಾತ್ರವಲ್ಲ, ಇದು ದಾನ, ಧರ್ಮ, ಸಹನೆ ಮತ್ತು ಪರಸ್ಪರ ಸಹಾಯದ ಮಹತ್ವವನ್ನು ಸಾರುವಂತಹ ಪವಿತ್ರ ಕಾಲವಾಗಿದೆ. ಈ ಸಂದರ್ಭದಲ್ಲಿ ಹಸಿದವರಿಗೆ ಅನ್ನ ನೀಡೋದು ಮತ್ತು ಬಡವರಿಗೆ ನೆರವಾಗೋದು ಅತ್ಯಂತ ಶ್ರೇಷ್ಠ ಕಾರ್ಯವಾಗಿದೆ ಅಂತ ಹೇಳಿ ತಿಳಿಸಿದ್ರು. ಅದನ್ನು ಕಷ್ಟ ಇರ್ತೈತಿ, ಅಂಥವ್ರು ಯಾರು ಅದಾರ ನೋಡು ಅಂತಂದು ಅದು ಲಿಸ್ಟ್ ಐತ್ರಿ ಮಾಡೀವಿ ನಾವು. ಭಾಳ ಕಡು ಅದಾರ, ಹಬ್ಬ ಮಾಡೋದು ಒದ್ದವ್ರಿಗೆ ಅಂದ್ರು. ಅವಾಗ ನಮ್ಮ ತೀರಾ ಕರೆಸ್ತಿದ್ವಿ, ಜಾಫರಿಗೆ ಕರೆಸಿದ್ವಿ. ಬಂದ ಹಿಂಗೆ ಐತ್ರಿ ಇದನ್ನ ಅಂತೇಳಿ ಇವ್ರ ಮನೆಗೆ ಚರ್ಚೆ ಆಗಿತ್ತು. ಆಮೇಲೆ ಬಂದೆ, ಇವರೆಲ್ಲ ಚರ್ಚೆ ಮಾಡಿ ಮುಗಿಸಿದ್ರು. ಅವರು ಜನರು 50 ಕಿಟ್ ಕೊಡ್ತೀನಿ ಅಂದರು. 50 ಕಿಟ್ ಕೊಡ್ತೀನಿ ಅಂದರು. ಹಂಗಾಗಿ ಒಂದು ಮಾತಾಡ್ಬೇಕಾದ್ರೆ ನೀವು 85 ಮಂದಿ ಅದಾರ. ನಾನು ಅಲ್ಲೇ ಇದ್ದೆ, ಏನು ಮಾಡಾಕ್ತಿರ್ಬೇಕು, ಹಿಂಗೆ ಕಿಟ್ ಕೊಡ್ಬೇಕಂತ ಮಾಡ್ಯಾರಿ ಜನರು, ಬಾಪು ಜನರು. ಈಗ 50 ಕಿಟ್ ಹೇಳ್ಯಾರಿ ಮತ್ತು ಎಷ್ಟು ಮಂದಿ ಅದಾರ? 85 ಮಂದಿ. ಏನು 35 ಕಿಟ್ ಕಮ್ಮಿ ಬಿದ್ದವನಪ್ಪ, ನಾ ಕೊಟ್ಬಿಡ್ತಿತ್ತು ಅಂತ ಹೇಳಿದೆ. ಎಲ್ಲರೂ ಆಗ್ಬಿಡ್ತೈತೆ, ಬರೀ 50 ಮಂದಿಗೆ ಏನು ಕೊಡೋದು, ಏನು 35 ಅಲ್ಲ ನನ್ನ ಕಡೆಯಿಂದ ಎಲ್ಲರೂ ಆಯ್ತು ಅಂದರು. ಮತ್ತು ಇವರೆಲ್ಲ ಆರ್ಡರ್ ಕೊಟ್ಟು ಬಂದಿದ್ರು. ಇವರು ಏನೇನೋ ಸಾಮಾನು ನಂದೊಂದು 30 ಹೇಳ್ಬಿಡಪ್ಪ, 35 ಮಂದಿ ಸುಡು ಮಾಡ್ಬಿಡೋನು. ಅದ್ರಾಗ ಯಾಕೆ 35 ಮಂದಿ ಬಿಡ್ಬೇಕು, ಮತ್ತು ಅವ್ರು ಯಾಕೆ ವೈಮನ್ಸ್ ಮಾಡ್ಬೇಕು. ಆಯಿತು ಅಂಥೇಳಿ ಯೂನಿಸ್ ಮತ್ತೆ ಹೋಗಿ ಎಲ್ಲ ಕಿಟ್ ತರ್ಬೇಕು ಬಂದ. ಏನೈತೆ ಎಲ್ಲರೂ ಖುಷಿಯಲ್ಲಿ ರಂಜಾನ್ ಮಾಡ್ತಿರ್ತೀರಿ. ಎಷ್ಟೋ ಮಂದಿಗೆ ತ್ರಾಸ ಆಗ್ತಿರ್ತೈತೆ, ಮಾಡೋಕೆ ಬಜ್ಜಿ ಇರುತ್ತೆ. ಏನು ಟೈಮ್ ಮನುಷ್ಯ ಯಾವಾಗ ಹೆಂಗೆ ಬರುತ್ತೆ, ಹೆಂಗೆ ಬರ್ತಾರೆ ಅಷ್ಟೇನಾದಕ್ಕೇನು ಮತ್ತೇನಿಲ್ಲ. ದುಡಿಬೇಕು, ಶಾನೆ ಕಡೆಯಿಂದ ದುಡಿಬೇಕು, ಬರೀ ದುಡಿದ್ರೆ ಆಗಿಲ್ಲ. ಕತ್ತಿ ದುಡಿದ್ರೆ ಏನು ಸಿಗಾಗಿಲ್ಲ ಈಗಿನ ಕಾಲದಾಗ. ಶಾನೆ ಕಡೆಯಿಂದ ದುಡಿಬೇಕು, ಮಾಡಿರಿ. ನಿಮಗೂ ಏನಿದೆ ಅನುಕೂಲ ಮಾಡಿಕೊಡೋಣ ಮುಂದೆ. ನಮ್ಮ ಕಡೆಯಿಂದ ಆದಷ್ಟು ನಿಮಗೂ ಒಂದು ಉದ್ಯೋಗ ಥರ ಮಾಡೋಕ್ಕೆ ಅನುಕೂಲ ಪ್ರಯತ್ನ ಪಡ್ತೀನಿ. ಎಲ್ಲರಿಗೂ ಮಾಡೋಕ್ಕಾಗಿಲ್ಲ, ಏನು ದೊಡ್ಡ ಮನುಷ್ಯ ಅಲ್ಲ ಅಂತದ್ದು. ಆದ್ರೆ ಪ್ರಯತ್ನ ಅಂತೂ ಮಾಡೋಣ ಅಂತ ಏನಾಗಿದೆ. ಮೀನು ಭಾಳ ದಿವಸ ಹೇಳಿದ, ಅದು ಏನಾಯ್ತು ನಮ್ಗೆ ಗೊತ್ತಿಲ್ಲ. ಅವ್ನು ಹೇಳಿದ ಏನೋ ಸಹಾಯ ಮಾಡ್ಬೇಕ್ರಿ ಅಂತ ಅವನು ಒಪ್ಕೊಂಡಿದ್ದೆ. ಅದು ಒಂದು ಸ್ವಲ್ಪ ಮುಂದುವರ್ಸಿದ್ರೆ ನಾವು ನಮ್ಮ ಕೈಲಿ ಏನಾಗುತ್ತೆ ಜನರು ನಾವು ಎಲ್ಲರೂ ಕೂಡಿ ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಅಂಜುಮಾನ್ ಅಧ್ಯಕ್ಷ ಲಾಳೆ ಶಾಮಕಾವಟಿ ಮಾತನಾಡಿ, ನಮ್ಮ ಭಾಗದ ದಾನಶೀಲರಾದಂತಹ ಬಾಪು ಸಾಹೇಬ್ ದೇಶಮುಖ ಹಾಗೂ ಪೃಥ್ವಿರಾಜ್ ನಾಡಗೌಡ ಅವರು ಸುಮಾರು 85 ಬಡ ಕುಟುಂಬಗಳಿಗೆ ರಂಜಾನ್ ದಿನಸಿ ಕಿಟ್ ವಿತರಣೆ ಮಾಡಿದ್ದಾರೆ. ಈ ಇಬ್ಬರು ಸದಾ ಜನಪರ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ಸಮಾಜ ಸೇವೆಗೆ ತಮ್ಮ ಜೀವನವನ್ನ ಮುಡಿಪಾಗಿಟ್ಟಿದ್ದಾರೆ ಅಂತ ಹೇಳಿ ಶ್ಲಾಘಿಸಿದರು. ಯುಗಾದಿ ಮತ್ತು ರಂಜಾನ್ ಎರಡೂ ಹಬ್ಬದ ಈ ವಿಶೇಷ ಸಂದರ್ಭದಲ್ಲಿ ಬಾಪು ಸಾಹೇಬ್ ದೇಶಮುಖ್ರವರೇ ಹಾಗೂ ನಮ್ಮ ನಾಯಕರು ಪೃಥ್ವಿರಾಜ್ ನಾಡಗೌಡರವರೇ ಈ ಒಂದು ವಿಶೇಷ ರಂಜಾನ್ ತಿಂಗಳಲ್ಲಿ ಈ ಹಬ್ಬದ ವಿಶೇಷತೆಯೇ ಫಿತ್ರ, ಅಂದರೆ ಎಲ್ಲರಿಗೂ ಹಂಚಿ ಎಲ್ಲರ ಜೊತೆ ಖುಷಿಯಾಗಿ ಮಾಡುವಂಥ ಹಬ್ಬಕ್ಕೆ ರಂಜಾನ್ ಹಬ್ಬ ಅಂತ ಹೆಸರು. ಇಂತಹ ವಿಶೇಷ ಹಬ್ಬದಲ್ಲಿ ತಾವುಗಳು ನಮ್ಮ ಸಮಾಜದ ಬಡವ ಮತ್ತು ನಿರ್ಗತಿಕರಿಗೆ ಈ ಒಂದು ಕಿಟ್ ಕೊಡುವಂಥ ಯೋಚನೆ ಮಾಡಿದ್ದು ತುಂಬ ವಿಶೇಷವಾಗಿದೆ. ನಮ್ಮ ಎಲ್ಲ ಸಂತೋಷ ಮತ್ತು ಖುಷಿಯ ಸಂದರ್ಭದಲ್ಲಿ ತಾವು ಭಾಗಿಯಾಗಿ ಮತ್ತು ಯಾವುದೇ ಖುಷಿಯಾಗಲಿ ದುಃಖ ಆಗಲಿ ತಾವು ನಮ್ಮ ಜೊತೆ ಇದ್ದೀರಿ, ಯಾವಾಗಲೂ ಇರ್ತೀರಿ, ಇದರಲ್ಲಿ ಎರಡು ಮಾತಿಲ್ಲ. ಈ ನಮ್ಮ ಊರಿನ ಧನಿಗಳ ಒಂದು ವಿಶೇಷತೆ ಏನಂದರೆ ಯಾವತ್ತೂ ಜಾತಿ ಭೇದ ಮಾಡಿದಂಥ ಮನೆತನಗಳಲ್ಲ, ಭೇದ ಭಾವ ಇಲ್ಲದ
ಇಷ್ಟು ದಿನವಾದರೂ ಯಾವುದೇ ರೀತಿಯ ಜಾತಿಯ ಭೇದ ಮಾಡದೇ ಇರುವಂಥ ಒಂದು ನೆರಳು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ನಮಗೇನಾದರೂ ನಮ್ಮ ಸಮಾಜಗಳಿಗೆ ನಮ್ಮ ಏನಾದರೂ ತೊಂದರೆ ಬಂದರೆ ಮೊಟ್ಟ ಮೊದಲು ನೆನಪು ಮಾಡಿಕೊಳ್ಳೋದೇ ಧನಿಗಳ ಮನೆತನ. ನಮಗೆ ಯಾವತ್ತೂ ಕೈ ಬಿಟ್ಟಿಲ್ಲ. ಇದೊಂದು ವಿಶೇಷ ಕಾರ್ಯಕ್ರಮ. ಹಿರಿಯರು ತಾತ ಮುತ್ತಾತನ ಕಾಲದಿಂದ ನಮ್ಮ ಒಡನಾಟ, ನಮ್ಮ ಸಮಾಜದ ಜೊತೆ ಒಡನಾಟ, ನಮ್ಮ ಮೇಲೆ ಇದ್ದಂಥ ಪ್ರೀತಿ ಸತತವಾಗಿ ಹಾಗೆ ನಡೀತಾ ಇದೆ. ಈ ಪೀಳಿಗೆಯಲ್ಲಿ ತಾವು ಅದಕ್ಕಿಂತ ಹೆಚ್ಚಾಗಿ ನಮ್ಮ ಜೊತೆ ಸ್ನೇಹ ಸಂಬಂಧವನ್ನು ತಾವು ಇಟ್ಟುಕೊಂಡಿದ್ದೀರಿ. ಆ ಅಲ್ಲಾಹ ತಮಗೆ ಒಳ್ಳೆಯ ಭವಿಷ್ಯ, ಆರೋಗ್ಯ, ಆಯುಷ್ಯ, ಶ್ರೇಯಸ್ಸು ಎಲ್ಲ ರೀತಿಯ ಅನುಕೂಲ ಶ್ರೇಯಸ್ಸನ್ನು ಕರುಣಿಸಲಿ ಅಂತ ನಾನು ಸಮಸ್ತ ನಾಲ್ಕವಾಡದ ಎಲ್ಲ ನನ್ನ ಆತ್ಮೀಯ ಮುಸ್ಲಿಂ ಸಮಾಜದ ಪರವಾಗಿ, ಎಲ್ಲ ನನ್ನ ಕಮಿಟಿಯ ಪರವಾಗಿ, ಎಲ್ಲ ಹಿರಿಯರ ಪರವಾಗಿ ಆ ಅಲ್ಲಾಹನಲ್ಲಿ ಎಲ್ಲನನ್ನು ಬೇಡಿಕೊಳ್ತಾ ಅಂಜುಮನ್ ಸದಸ್ಯ ಮೌಲಸಾಬ ರಕ್ಕಸಗೆ ಮಾತನಾಡಿ, ರಂಜಾನ್ ತಿಂಗಳು ತ್ಯಾಗ, ಸಹನೆ ಮತ್ತು ಸಹಾನುಭೂತಿಯ ಸಂದೇಶವನ್ನು ನೀಡುತ್ತದೆ. ಈ ಸಂದರ್ಭದಲ್ಲಿ ಬಡವರಿಗೆ ನೆರವಾಗುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ. ಬಾಪು ಸಾಹೇಬ ದೇಶಮುಖ ಹಾಗೂ ಪೃಥ್ವಿರಾಜ್ ನಾಡಗೌಡ ಕೈಗೊಂಡಿರುವಂತಹ ಸೇವಾ ಕಾರ್ಯ ಸಮಾಜಕ್ಕೆ ಮಾದರಿಯಾಗಿದೆ ಅಂತ ಹೇಳಿ ತಿಳಿಸಿದರು. ಅಲ್ಲದೆ ಬಾಪು ಸಾಹೇಬ ದೇಶಮುಖ ಅವರ ತಂದೆ ಮಂಡಳ ಪಂಚಾಯತ್ ಅಧ್ಯಕ್ಷರಾಗಿ 20 ವರ್ಷಕ್ಕೂ ಹೆಚ್ಚು ಕಾಲ ಸೇವೆಯನ್ನು ಸಲ್ಲಿಸಿದ್ದು, ತಮ್ಮ ಅವಧಿಯಲ್ಲಿ ನಾಲುತ್ವಾಡ ಅಭಿವೃದ್ಧಿಗೆ ಮಹತ್ವದ ಕೊಡುಗೆ ನೀಡಿದ್ದಾರೆ ಅಂತ ಹೇಳಿ ತಿಳಿಸಿದರು. ये जो नशिस्त है रमज़ान के अंदर, जो गुरबा, यतीम, बेवा और जो गरीबों के बारे में जो यहाँ पर क्या है रमज़ान के लिए जो है किट तकसीम किया जा रहा है, वो जो हमारे गांव के जिम्मेदार हैं, जो बापू साहब हमारे पृथ्वीराज धनी, तो यहाँ पर क्या है आप तमाम को क्या है ये किट देने के लिए यहाँ पर आए। मैं सबसे पहले इस उगाद और रमज़ान का मैं क्या मुबारकबाद देता हूँ। ये उगाद भी जो क्या है एक बड़ी ईद हमारे यहाँ पास हो रहा है, आज ही हुआ है। अब उसकी खुशी में और रमज़ान की खुशी में तो ये लोग जो क्या है हमारे लोगों को जो किट देने आ रहे हैं, ये बहुत बड़ा विशेष है। आज बाहर जो हालात जो चल रहे हैं, हिंदू मुस्लिम बोल, जब वो लोगों को देखे तो ही नहीं हुआ था। जिस तरह से क्या है आज ये लोग क्या है आपस में सामने बुलाना चाहते हैं, हमारे साथ मिलना चाहते हैं, हमें उनसे मिलना चाहते हैं। एक सौहार्दता है, एक हिंदू मुस्लिम का ये सौहार्दता है। उनकी ईद में हमें, हमारी ईद में वो जो क्या है जो मिल को करते हैं, तो ये बहुत बड़ा क्या है सौहार्दता है। इसके अंदर जात पात का मामला नहीं रहता। यहाँ सिर्फ देखा जाता है कि इंसानियत देखा जाता है। हमारे यहाँ भी जो क्या है अल्लाह के नबी सल्लल्लाहु अलैहि वसल्लम जो क्या है बता रहे हैं, जब तक क्या है गरीबों का जो ख्याल नहीं रखते, जब तक क्या है फितरे जो क्या है उन तक नहीं पहुंचाते, हमारे ईदगाह तक मौलाना ही वो बताते हैं कि हमें क्या है ईदगाह तक नुका होता है। तुम्हें महीने के रोज़ा रखे, नमाज भी पढ़े, ज़कात भी दिए, जो भी क्या है अल्लाह ने जो कुछ करने का है सब भी कुछ भी करे, तो सीधा जो ईद को जो वो खुशी में आते हैं तो वो नहीं है। जब तक क्या गरीबों को तुम्हें नहीं देखते, फितरा जो नहीं देते, ईद उल फितर, ये नाम ही क्या है फितरा बताया जाएगा। ये न गरीबों को जो क्या है तुम्हें फितरा अदा नहीं करते, तब तक मेरे ईदगाह तक न आओ। लेकिन क्या है देकर क्या है तुम्हें उनके भी ईद के अंदर तुम्हारी ईद में उनको भी शरीक करके क्या आओ। हर ईद के अंदर ये क्या है ये बता रहा है, ये बताता है कि क्या है भाई जो गरीबों को तो दो, हर मामले में, हर इसमें, हर अच्छे ईद के बाद तुम्हें क्या है चाहे ये शादी ब्याह हो, चाहे क्या है अकीके का मसला हो, हर जो क्या है मसले के अंदर क्या है गरीबों को याद कर रहा है अल्लाह रब्बुल आलमीन। ये सदका फितरा है, ज़कात है, जो भी है यह देखकर क्या है। लेकिन यहाँ पर एक विशेष जो ये मैं बताना चाहता हूँ कि जो हमारे जो क्या है बड़े क्या है देशमुख और नाडगौड़ साहब भी ये ईद के अंदर शरीक हुए हैं, जो वो भी क्या है इसके अंदर क्या है देखो तुम्हारा क्या है दुआ लेना चाहते हैं। इसीलिए ये जो क्या है एक हमारे यहाँ आए बड़े आए, हमारे बापू साहब का जो मामला है हमारे, उन्होंने एक देशमुख के घराने वाले जो क्या है जगदेवराज देशमुख, माँ देशमुख है उमलाबाई देशमुख, वो देशमुख के घराने हैं। इनके अब्बा जो क्या है 25 साल तक क्या है इस गांव के अंदर चेयरमैन की किए,
इनको क्या है नाम, चेयरमैन देशमुख के नाम से पहचाना जाता है। हमें कभी गए तो इनके नाम याद नहीं हमारे, नहीं चेयरमैन देशमुख का घर क्या है, कहाँ है चलो। तो इस तरह क्या है, ये गाँव की जिम्मेदारी लेकर क्या है, उनके अब्बा ने यहाँ क्या है 25 साल 40 साल तक क्या है चेयरमैन की किए हैं। एक किधर भी क्या है सबको भी कोई छोड़ नहीं दिया उन्होंने। ये गरीबा है, ये बेवा है, यतीमा है, और क्या है ये मुसलमान है, ये गैर है, हिंदू है, सबको भी लेकर क्या है वो लोग क्या है एक सियासत जो करे। उनके बेटे, उनके फर्जंद क्या है बापू साहब इन्होंने, और ये पृथ्वीराज हमें तो पहचान थे, नाडगौड़ साहब के क्या है बेटे हैं। इन्होंने क्या है हमेशा हमारे लोगों के लिए ख्याल करते हैं। परसों क्या है जो क्या है इफ्तार का जो मामला किया, इफ्तार का कूट जो किया, सबको भी क्या है गाँव के पूरे लोगों के खाना है, खा को क्या है हमारे हक में दुआ करें, लोगों को पूरे मस्जिदों के अंदर के खाने का इंतजाम करें, हर साल भी करते हैं। वो क्या है आज उनके नस्ल से क्या है ये लोग आए हैं, ये इन्हों क्या है गैर है, हिंदू है, मुसलमान है नहीं है, सब हमारे हैं। ये एक बात रखते हुए क्या है आज आखिरी दिन के अंदर ईद, अब 2 दिन में ईद सजा, ईद खत्म हुआ, वो मामले में क्या आकर उन्होंने क्या है जो गरीबों को एक बहाना है उन्होंने देने का क्या है बढ़िया नहीं, लेकिन एक बहाना हमें भी क्या है जाकर क्या वो लोगों के अंदर शरीक हुई। ये बात करते हुए क्या आज किट देने आए, मैं उनका क्या है तहे दिल से। ಕಾರ್ಯಕ್ರಮದ ಅಂಗವಾಗಿ ಅಂಜುಮನ್ ಕಮಿಟಿ ವತಿಯಿಂದ ಬಾಪು ಸಾಹೇಬ ದೇಶಮುಖ ಹಾಗೂ ಪೃಥ್ವಿರಾಜ್ ನಾಡಗೌಡ ಅವರಿಗೆ ಸನ್ಮಾನಿಸಲಾಯಿತು. ಮೌಲಾನಾ ಇಸ್ಮಾಯಿಲ್ ಮುಲ್ಲಾ ಅವರು ಕುರಾನ್ ಪಠಣದ ಮೂಲಕ ಪ್ರಾರ್ಥನೆಯನ್ನ ಸಲ್ಲಿಸಿದ್ರು. ಕಾರ್ಯಕ್ರಮವನ್ನ ಯೂನಸ್ ರೂಪಿಸಿದ್ರು. ಈ ಸಂದರ್ಭದಲ್ಲಿ ಹಿರಿಯರಾದ ರಾಜೇಶ್ ಸಾಬ ಕುಳಗೇರಿ, ರಸೂಲ್ ಸಾಬ ಕಾಜಿ, ಮೊಹಮ್ಮದ್ ಅವಟಿ, ಅಲ್ಲಾ ಭಕ್ಷ ಕುಳಗೇರಿ, ಇಬ್ರಾಹಿಂ ಮುಲಿಮನಿ, ದಾದಾ ಎತ್ತಿನಮನಿ, ಯಾಕೂಬ್ ಮುದ್ದೆಬಿಹಾಳ, ಜಾಫರ್ ಮಖಂದಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ವರದಿ ಅಬ್ದುಲ್ ರಜಾಕ್, ರಕ್ಕಸಗಿ, ನಾಲಥವಾಡ. बाजू रे बटो होता लिया चले बटो जरा क्या हो तुम इधर समाज की खास तौर से हमारे समाज की खिदमत के लिए अल्लाह इनको आगे और बढ़ाए, और दीगर जो समाज की खिदमत के लिए हर वक्त तैयार रहते हैं उनको और अल्लाह इसमें तरक्की अता फरमाए। हमारी दिली दुआ है, अल्लाह ताला सबको माफ़ी तौफीक।